Hi, hello, namaste everyone. I am Vinayak Gujjar, your maths educator from Gujjar Tutorials. Friends, in a previous class we discussed that introduction to trigonometry chapter, that is question number 7. In this class we are going to discuss question number 8. What's the question here? If 3 cot A equal to 4, if 3 cot A equal to 4, check whether 1 minus tan square divided by 1 plus tan square equals to cos square minus sin square. Means first we need to solve this thing. Means first step, what is the first step? We need to draw the right angled triangle. ಮೊದಲು ಏನು ಮಾಡೋದು ಸರ್, ಮೊದಲು ರೈಟ್ ಆಂಗಲ್ ಟ್ರಯಾಂಗಲ್ ನ ಡ್ರಾ ಮಾಡ್ತೀನಿ. ಸೇಮ್ ಟೂ ಸೈಡ್ಸ್ ಇದಾವು. ಥರ್ಡ್ ಸೈಡ್ ಹೆಂಗೆ ಸಾಲ್ವ್ ಮಾಡೋದು? ಬೈ ಯೂಸಿಂಗ್ ಪೈಥಾಗರಸ್ ಥಿಯರಮ್ ವಿ ನೀಡ್ ಟು ಫೈಂಡ್ ದ ಥರ್ಡ್ ಸೈಡ್ ಫೈಂಡ್ ಔಟ್ ಮಾಡಿದ್ಮೇಲೆ ಟ್ಯಾನ್ ನ ರೇಷಿಯೋಸ್ ಬರ್ಕೊಂತೀನಿ. ರೇಷಿಯೋಸ್ ಬರ್ಕೊಂಡು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ನ ಸಾಲ್ವ್ ಮಾಡ್ತೀನಿ. ಆನ್ಸರ್ ಬರ್ತಾ ಆನ್ಸರ್ ನ ಸೈಡಿಗೆ ಇಟ್ಕೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ಆರ್ ಎಚ್ ಎಸ್ ಸೈಡ್ ಎಲ್ಲ ಸಾಲ್ವ್ ಮಾಡ್ತೀನಿ, ಆನ್ಸರ್ ಬರುತ್ತೆ. LHS RHS ಆನ್ಸರ್ ಎರಡು ಸೇಮ್ ಬಂತಪ್ಪ ಅಂದ್ರೆ, ಇಫ್ ದ ಬೋತ್ ಆನ್ಸರ್ಸ್ ಆರ್ ಸೇಮ್ ದೆನ್ ಲಾಸ್ಟ್ ಸ್ಟೈಲ್ ಆಗಿ LHS ಈಕ್ವಲ್ ಟು RHS ಅಂತ ಬರೆದು ಕೈ ತಕೊಂಡ್ಬಿಡೋದು. ಅರ್ಥ ಆಯ್ತು? ಸೊ ವಾಟ್ ದ ಫಸ್ಟ್ ಸ್ಟೆಪ್ ಹಿಯರ್? we need to draw the right angled triangle here. ಸರ್ ಡ್ರಾ ಮಾಡಿದ್ವಿ. ಸೊ ಆಂಗಲ್ ಡಟ್ ಇದೆ. ಸೊ ಎ ಇಲ್ಲಿ ಬರ್ತೀನಿ, ಎ ಬಿ ಸಿ, ದಿಸ್ ವಿಲ್ ಬಿ a 90 degree. So we'll mention this as a angle because cot A ಅಂತ ಇದೆ. And one more thing, ಏನು ಕೊಟ್ಟಿದ್ದಾರೆ ನೋಡ್ರಿ, 3 cot A equal to 4. ಸರ್ ಇಲ್ಲಿ ಒಂದೇ ಸೈಡ್ ಆಯ್ತು, ಎರಡೆರಡು ಸೈಡ್ ಅಲ್ಲಿ ಇದೆ. So here 3 and cot, these two are in a multiplication relation with each other. ಸರ್ 3 ಮತ್ತು cot ಮಲ್ಟಿಪ್ಲೈ ರಿಲೇಷನ್ ಅಲ್ಲಿ ಇದೆ. ಸೊ ಮಲ್ಟಿಪ್ಲೈ ನಲ್ಲಿರೋ ಈ 3 ನ ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ವಿ ನೋ ದಟ್. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಅ cot A equal to 4 divided by 3. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೇಮ್ ವಿ ನೋ ದ ರೇಷಿಯೋಸ್ ಲಿಸ್ಟ್ ಕಣ್ ಮುಂದೆ ಬರ್ಬೇಕು. ಸೈನ್ O by H, cos A by H, tan O by A. tan ಅಂದ್ರೆ O by A, tan ನ ರೆಸಿಪ್ರೋಕಲ್ cot. ಇದು O by A ಇರೋದೇನಾಗುತ್ತೆ, A divided by O. A ಅಂದ್ರೆ ಅಡ್ಜಸೆಂಟ್, O ಅಂದ್ರೆ ಆಪೋಸಿಟ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. Then so if this is angle, so opposite to this will be opposite side, this will be adjacent side, and this will be hypotenuse side. So ಏನೇನು ವ್ಯಾಲ್ಯೂ ಕೊಡ್ತಾರೆ ನೋಡ್ರಿ, adjacent value will be 4 and opposite value will be 3. ಸೊ ಸೇಮ್ ಥಿಂಗ್ಸ್ ಆರ್, ಮತ್ತೆ ಸೇಮ್ ಅದೇ ರಾಗ ಅದೇ ಹಾಡು. ಏನು? ಪೈಥಾಗರಸ್ ಥಿಯರಮ್, ಅಪೋಸಿಟ್ ಹೈಪೋಟೆನ್ಯೂಸ್ ಸ್ಕ್ವೇರ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಸೊ ಹೈಪೋಟೆನ್ಯೂಸ್ ವ್ಯಾಲ್ಯೂ ಕೊಟ್ಟಿಲ್ಲ ಸರ್. ಸೊ ಹೈಪೋಟೆನ್ಯೂಸ್ ಏನಿದೆ ನೋಡ್ರಿ, AC. ಸೊ AC ಸ್ಕ್ವೇರ್ ಈಕ್ವಲ್ ಟು ಅಪೋಸಿಟ್ ಅಂದ್ರೆ BC ವ್ಯಾಲ್ಯೂ ಏನಿದೆ 3. ಸೊ ಇಟ್ ವಿಲ್ ಬಿ 3 ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ವ್ಯಾಲ್ಯೂ ಏನಿದೆ 4 ಸ್ಕ್ವೇರ್. ಸೊ AC ಸ್ಕ್ವೇರ್ ಈಕ್ವಲ್ ಟು 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 4 ಸ್ಕ್ವೇರ್ ಅಂದ್ರೆ 16. ಸೊ AC ಸ್ಕ್ವೇರ್ ಈಕ್ವಲ್ ಟು 9 ಪ್ಲಸ್ 16 25. ಸೊ 25 ಅಂದ್ರೆ ಯಾವ ನಂಬರಿನ ಸ್ಕ್ವೇರ್ ತರೋದು? 5 ನ ಸ್ಕ್ವೇರ್. ಸೊ ದಿಸ್ ವಿಲ್ ಬಿ 5. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಂಡರ್ಸ್ಟುಡ್? ದೆನ್ ಇವಾಗ ಏನ್ ಸಾಲ್ವ್ ಮಾಡೋದು? LHS ಸೈಡ್ ನ ಸಾಲ್ವ್ ಮಾಡೋದು. LHS ಈಕ್ವಲ್ ಟು, LHS ಅಲ್ಲಿ ಏನಿದೆ, 1 ಮೈನಸ್ tan square A divided by 1 plus tan square A. Sir, here there are two methods sir. There are ಎರಡು ಮೆಥಡ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಮಾಡ್ಬೋದು. ಸೊ 1 minus tan square ಯಾವ ಐಡೆಂಟಿಟಿನೂ ಬರೋದಿಲ್ಲ. For 1 plus tan square, by using identities, we gave the list of identity. What is that? CCST, cosec square minus cot square equal to 1. sec square minus tan square equal to 1. ಈ ಐಡೆಂಟಿಟಿ ನ ಯೂಸ್ ಮಾಡಿಕೊಂಡು tan ನ ಈ ಕಡೆ ಕಳಿಸಿದ್ರೆ sec square equal to 1 plus tan square. 1 plus tan square ಇರೋ ಪ್ಲೇಸ್ ಅಲ್ಲಿ sec square ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬಹುದು, ಅಥವಾ ಬೈ ಯೂಸಿಂಗ್ LCM ಮೆಥಡ್ ನು ಸಾಲ್ವ್ ಮಾಡಬಹುದು. 1 minus
ಟ್ಯಾನ್ ಅಂದ್ರೆ ಇದು ಟ್ಯಾನಿನ ರೇಷಿಯೋ ಏನು, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಅಪೋಸಿಟ್ ಡಿವೈಡೆಡ್ ಬೈ ಬರ್ಕೊಂಡ್ಬಿಡೋಣ, ಅಪೋಸಿಟ್ ಸ್ಕ್ವೇರ್ ಡಿವೈಡೆಡ್ ಬೈ adjacent square whole divided by 1 plus opposite square divided by adjacent square. ತುಂಬಾ ಜಾಣರಾಗಿ ಆಪೋಸಿಟ್ ಸ್ಕ್ವೇರ್ ಡಿವೈಡ್ ಬೈ ಅಡ್ಜಸೆಂಟ್ ಸ್ಕ್ವೇರ್ ಅಥವಾ ಆಪೋಸಿಟ್ ಟು ಆಪೋಸಿಟ್ ಕ್ಯಾನ್ಸಲ್, ಅಡ್ಜಸೆಂಟ್ ಅಡ್ಜಸೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಲಾಸ್ಟಿಗೆ ನೀವ ಕ್ಯಾನ್ಸಲ್ ಆಗ್ಬಿಡ್ತೀರಿ. ಅರ್ಥ ಆಯ್ತು? ಸೊ 1 ಮೈನಸ್ ಆಪೋಸಿಟ್ ವ್ಯಾಲ್ಯೂ ಏನಿದೆ ನೋಡ್ರಿ 3 ಸ್ಕ್ವೇರ್ divided by adjacent value ಏನಿದೆ 4 square whole divided by 1 plus 3 square divided by 4 square. ಸರ್ ಇಲ್ಲಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ, ಬಟ್ ಎದಕ್ಕೆ ಬರಂಗಿಲ್ಲ ಅಂತ ಹೇಳ್ಬೇಕಲ್ಲ, ಮ್ಯಾಕ್ಸ್ ಅಲ್ಲಿ ಎಲ್ಲದಕ್ಕೂ ರೀಸನ್ ಹೇಳ್ತಿದ್ದ ನೀವೇ ಹೇಳ್ತೀವಿ. ಸೊ ಹಿಯರ್ ದೀಸ್ ಟು ಆರ್ ಇನ್ ಅಡಿಷನ್ ರಿಲೇಷನ್ ವಿತ್ ಈಚ್ ಅದರ್ ಆರ್ ಸಬ್ಟ್ರಾಕ್ಷನ್ ರಿಲೇಷನ್ ವಿತ್ ಈಚ್ ಅದರ್. ಅಂದ್ರೆ ಸರ್ ನನಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ಇವಾಗ ನಮ್ಮ ರಾಣಿಬೆನ್ನೂರಿನಲ್ಲಿ ಜೋರ್ ಜಾತ್ರೆ ಆಗೋದು ಯಾವುದು? ಚೌಡೇಶ್ವರಿ ಜಾತ್ರೆ. ಜಾತ್ರೆಗೆ ಹೋಗುವಾಗ ಏನ್ ಮಾಡ್ತೀರಿ? ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಪೇರೆಂಟ್ ಜೊತೆ ಜಾತ್ರೆಗೆ ಹೋಗ್ತಿರ್ತೀರಿ. ಓಕೆ, ಪ್ಲಸ್ ಅಂಡ್ ಮೈನಸ್ ಆರ್ ದೇ ದೇ ಆರ್ ಲೈಕ್ ಅವರ್ ಪೇರೆಂಟ್ಸ್. ಪೇರೆಂಟ್ಸ್ ಇದ್ದಾಗ ಏನ್ ಮಾಡ್ತೀರಿ? ಸುಮ್ಮನೆ ಅವರೆಲ್ಲ ಹೋಗ್ತಾರೆ ಅವರಿಂದ ಹೋಗ್ತೀರಿ, ಅವ್ರು ಬಂದಾಗ ಅವ್ರಿಂದ ಬರ್ತೀರಿ. ಆ ಕಡೆ ನೋಡಲ್ಲ, ಈ ಕಡೆ ನೋಡಲ್ಲ, ಆ ಕಡೆ ಯಾರು ಬಂದ್ರು ನೋಡಲ್ಲ, ಈ ಕಡೆ ಯಾರು ಬಂದ್ರು ನೋಡಲ್ಲ, ಸುಮ್ಮನೆ ಹೋಗೋದು ಸುಮ್ ಬರೋದು. ಬಟ್ ಡಿವಿಷನ್ ಅಂಡ್ ಇಂಟು ಆರ್ ದೇರ್ ನೋ, ದೇ ಆರ್ ಲೈಕ್ ಅವರ್ ಫ್ರೆಂಡ್ಸ್. ಫ್ರೆಂಡ್ ಜೊತೆ ಬಂದಾಗ ಸೀದಾ ಬರ್ತೀರಿ, ಕಿಪಿ ಮಾಡ್ಕೊಂತ. ಅಲ್ಲಿ ನೋಡಕ್ಕೆ ಒಂದು, ಇಲ್ಲಿ ನೋಡಿ ಇವ್ರು ಬಂದ್ರು, ಅಲ್ಲಿ ಅವ್ರು ಬಂದ್ರು, ಇಲ್ಲಿ ಇವ್ರು ಬಂದ್ರು. ಎಲ್ ಬೇಕಲ್ಲಿ ಜಂಪ್ ಆಗ್ತೀರಿ, ಎಲ್ ಬೇಕಲ್ಲಿ ಡಿವೈಡರ್ ಹಾರೋಗ್ತೀರಿ, ಎಲ್ ಬೇಕಲ್ಲಿ ಕಾಂಪೌಂಡ್ ಹಾರೋಗ್ತೀರಿ. ಯಾವಾಗ? ಫ್ರೆಂಡ್ಸ್ ಇದ್ದಾಗ. ಫ್ರೆಂಡ್ಸ್ ಅಂದ್ರೆ ಯಾವುದು? ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಬಟ್ ಪ್ಲಸ್ ಅಂಡ್ ಮೈನಸ್ ಆರ್ ದೇರ್ ನೋ, ದೇ ಆರ್ ಲೈಕ್ ಅವರ್ ಪೇರೆಂಟ್ಸ್. ಕೈ ಹಿಡ್ಕೋಬೇಕು ಸ್ಟ್ರಿಕ್ಟ್ ಆಗಿ, ಆರ್ಮಿ ಆಫೀಸರ್ ಹೋದಂಗೆ ಸೀದಾ ಹೋಗ್ಬೇಕು, ಸೀದಾ ಬರ್ಬೇಕು, ಯಾವುದೇ ಕ್ಯಾನ್ಸಲೇಷನ್ ಇಲ್ಲಿ ಬರೋದಿಲ್ಲ. ಅರ್ಥ ಆಯ್ತು ಅಂತ ಅಂದ್ಕೊಂಡೆ. ದೆನ್ ಸೊ 1 minus 3 square will be 9 divided by 16 whole divided by 1 plus 9 by 16. Sir, nothing is there 1, nothing is there 1. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಸೊ LCM 16 ಆಯ್ತು ಇಲ್ಲಿ ನ್ಯೂಮರೇಟರ್ ನಲ್ಲಿ. ಸೊ ಇಲ್ಲಿ LCM ಏನಾದ್ರು 16 ಆದ್ರೆ 16 ಇದೆ 1 ಇದೆ. ಸೊ ಇಂಟು 16 ಇಂಟು 1. ಸೊ 16 minus 9 whole divided by, ಇಲ್ಲಿ 16 ಇದೆ. So LCM will be 16. So we will multiply 16 here into 1. So 16 plus 9. 16 same ಇದೆ. So we'll cancel that. 16 minus 9 ಅಂದ್ರೆ 7 divided by 16 plus 9 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 25. This is about a LHS side. ಇವಾಗ RHS side ನೋಡೋಣ. ಏನಿದೆ? cos square a minus sin square a. cos ಅಂದ್ರೆ a by h. a ಏನಿದೆ ನೋಡಿ? adjacent value 4 divided by h. a by h ಅಲ್ಲ, divided by 5 whole square ಇದೆ. so whole square minus sin och ಅಂದ್ರೆ o divided by h. o ಅಂದ್ರೆ 3 ಇದೆ, 3 divided by h ಅಂದ್ರೆ 5 whole square. ಅರ್ಥ ಆಯ್ತು ಅಂತ ಅನ್ಕೊಂಡ್ರಿ? ಅಂಡರ್ಸ್ಟುಡ್? ದೆನ್ 4 square will be 16 divided by 25 minus 9 divided by 25. We know that if denominator are same, then no need to take a LCM. So denominator 25 easy ಬರುತ್ತೆ. So LCM ಏನಲ್ಲ 16 minus 9. 16 minus 9 ಅಂದ್ರೆ 7 divided by 25. So this is about LHS and this is about RHS. ನೋಡ್ರಿ ಯಾವ್ದು ಆನ್ಸರ್ ಸೇಮ್ ಇದೆ. ಹೇಳಿದಲ್ಲ ಸ್ಟೈಲ್ ಆಗಿ LHS equal to RHS ಅಂತ ಸ್ಟೈಲ್ ಆಗಿ ಬರೆದು ದಿಸ್ ಕಂಪ್ಲೀಟ್ಸ್ ಯುವರ್ ಕ್ವಶನ್ ಅಂದ್ರೆ ಮುಗಿಯಿತು. ಕ್ವಶನ್ ಇನ್ ಅ ಟ್ರಯಾಂಗಲ್ ABC, which triangle? Right angle triangle. We need to draw right angle triangle. In the triangle ABC, right angled at B. Here is a right angle, so here we will write A B. So ABC, right angled at B. Understood? Then if a tan equal to 1 by root 3, we know the ratio of tan. Sin ಅಂದ್ರೆ O by H, cos ಅಂದ್ರೆ A by H, tan ಅಂದ್ರೆ O by what? A. O divided by A. Understood? So what they gave here? A and C. ಎರಡು ಕೊಟ್ಟಿದ್ದಾರೆ. A ನು ಕೊಟ್ಟಿದ್ದಾರೆ, C ನು ಕೊಟ್ಟಿದ್ದಾರೆ. First we will take a angled at A. If this is angled at A means this will be opposite, adjacent
ಹೈಪಾಟೆನಸ್. ಅರ್ಥ ಆಯ್ತು. ಸೊ ಅಪೋಸಿಟ್ ವ್ಯಾಲ್ಯೂ 1 ಇದೆ, ದೆನ್ ಅಡ್ಜಸೆಂಟ್ ವ್ಯಾಲ್ಯೂ √3 ಇದೆ. ಸೊ ಮತ್ತೆ ಸೇಮ್ ಸರ್, ಅದೇ ರಾಗ ಅದೇ ಹಾಡು. ಏನ್ ಸರ್? ವಿ ನೋ ದ ಫಾರ್ಮುಲಾ ಪೈಥಾಗರಸ್ ಥಿಯರಮ್, ಹೈಪಾಟೆನಸ್ ಸ್ಕ್ವೇರ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಹೈಪಾಟೆನಸ್ ವ್ಯಾಲ್ಯೂ ಗೊತ್ತಿಲ್ಲ, ಎ ಸಿ ಸ್ಕ್ವೇರ್ ಈಕ್ವಲ್ ಟು ಅಪೋಸಿಟ್ ಬಿ ಸಿ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಅಂದ್ರೆ ಎ ಬಿ ಸ್ಕ್ವೇರ್. ಓಕೆ, ಎ ಸಿ ಸ್ಕ್ವೇರ್ ಆಸ್ ಇಟ್ ಈಸ್. ಸೊ ಬಿ ಸಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ. ಸೊ ಪ್ಲಸ್ √3 ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. 1 ಸ್ಕ್ವೇರ್ ಮೀನ್ಸ್ 1 ಪ್ಲಸ್ 3. ಎ ಸಿ ಸ್ಕ್ವೇರ್ ಈಕ್ವಲ್ ಟು 4 ಅಂದ್ರೆ ಎ ಸಿ ಈಕ್ವಲ್ ಟು 4 ಅಂದ್ರೆ ಎದುರು ಸ್ಕ್ವೇರ್ ಅದು 2 ಸ್ಕ್ವೇರ್. ಸೊ ಹೈಪಾಟೆನಸ್ ವಿಲ್ ಬಿ 2. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಅರ್ಥ ಆಯ್ತು. ಸೊ ವಾಟ್ ವಿ ನೀಡ್ ಟು ಡು, ಒಂದು ಟ್ರಯಾಂಗಲ್ ಡ್ರಾ ಮಾಡಿದ್ದೀನಿ, ರೈಟ್ ಆಂಗಲ್ ಡಾಟ್ ಎ ಅಂತ ಬರುತ್ತೆ. ಸೊ ಸಾರಿ, ಆಂಗಲ್ ಡಾಟ್ ಎ ಅಂತ ಬರುತ್ತೆ. ಇಲ್ಲಿ ಆಂಗಲ್ ಡಾಟ್ ಸಿ ಒಂದು ಬೇಕಲ್ಲ, ಅದಕ್ಕೆ ಇನ್ನೊಂದು ಟ್ರಯಾಂಗಲ್ ನ ಡ್ರಾ ಮಾಡ್ತೀನಿ. ಬಟ್ ರೈಟ್ ಆಂಗಲ್ ಡಾಟ್ ಬಿ ಸೇಮ್ ಎ ಸಿ. ವ್ಯಾಲ್ಯೂಸ್ ನ ಬರ್ಕೊಳ್ಳೋಣ. 1 ಇದೆ, ಇಲ್ಲಿ √3 ಇದೆ, ಇಲ್ಲಿ. ಸೊ ಟ್ರಯಾಂಗಲ್ ನ ಡ್ರಾ ಮಾಡಿದ್ವಿ, ವ್ಯಾಲ್ಯೂಸ್ ನ ಬರ್ಕೊಂಡ್ವಿ. ವಿ ನೀಡ್ ಟು ರೈಟ್ ದ ವ್ಯಾಲ್ಯೂಸ್ ಸೇಮ್ 2 ಇದ್ದದ್ದು 2 1 1. ಬಟ್ here we took angle at A, here we need to mention angle at C. So this will be opposite side, adjacent side, and this will be hypotenuse side. Why we draw two triangle? ಯಾಕೆ ಎರಡು ಟ್ರಯಾಂಗಲ್ ನ ಡ್ರಾ ಮಾಡಿದ್ವಿ? sin A ಇದೆ, cos A ಇದೆ. ಇಲ್ಲಿ A ಇದೆ, ಇಲ್ಲಿ C ಇದೆ. ಸೊ A ಗೆ ಒಂದು ಆಂಗಲ್ ಬೇಕು, C ಗೆ ಒಂದು ಆಂಗಲ್ ಬೇಕು. ಅರ್ಥ ಆಯ್ತು? Then so now we will substitute the first ನಾವು ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡೋಣ. sin A cos A, sin C cos C, ನೆಕ್ಸ್ಟ್ cos A cos C, ಎಲ್ಲ ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡ್ಕೊಂಡು ಫಸ್ಟ್ sin A ವ್ಯಾಲ್ಯೂ ಆಂಗಲ್ ಡಾಟ್ A ಫೈಂಡ್ ಔಟ್ ಮಾಡ್ಕೊಂಡು. sin ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ OH, ಹೈಪಾಟೆನಸ್. ಅಪೋಸಿಟ್ ವ್ಯಾಲ್ಯೂ ಏನಿದೆ ನೋಡ್ರಿ, ಆಂಗಲ್ ಡಾಟ್ A ಅಲ್ಲ, ಆಂಗಲ್ ಡಾಟ್ A ಅಂದ್ರೆ ಇದು ಅಪೋಸಿಟ್ 1 ಇದೆ, h ಅಂದ್ರೆ 2 ಇದೆ, 1 ಡಿವೈಡೆಡ್ ಬೈ 2. ನೆಕ್ಸ್ಟ್ cos A ವ್ಯಾಲ್ಯೂ ಆಂಗಲ್ ಡಾಟ್ A ನೇ, cos ಅಂದ್ರೆ ರೇಷಿಯೋ ಏನು ಸರ್, ಅಡ್ಜಸೆಂಟ್ ಡಿವೈಡೆಡ್ ಬೈ h. ಅಡ್ಜಸೆಂಟ್ ಏನಿದೆ 3 ಇದೆ, √3 ಡಿವೈಡೆಡ್ ಬೈ ಹೈಪಾಟೆನಸ್ ಅಂದ್ರೆ 2. ದಿಸ್ ಇಸ್ ಅಬೌಟ್ sin A and cos A. We need to find cos A and sin C and cos A also. So sin C then cos C. Sir sin C cos C ಅಂದ್ರೆ sin angle at C, angle at C ಇದೆ. ಅಗೇನ್ sin ರೇಷಿಯೋ ಏನು, ಅಪೋಸಿಟ್ ಬೈ ಹೈಪಾಟೆನಸ್. ಇಲ್ಲಿ ನೋಡ್ರಿ ಆಂಗಲ್ ಡಾಟ್ ಸಿ ಇದೆ, ಅಪೋಸಿಟ್ √3 ಇದೆ, ಹೈಪಾಟೆನಸ್ 2 ಇದೆ. ಸೊ √3 ಡಿವೈಡೆಡ್ ಬೈ ಅಪೋಸಿಟ್ ಬೈ ಹೈಪಾಟೆನಸ್ ಅಂದ್ರೆ 2 ಆಯ್ತು. ಸೊ cos ಅಂದ್ರೆ h, a ಬೈ h, a ಡಿವೈಡೆಡ್ ಬೈ h, 1/2. ಐ ಥಿಂಕ್ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಅಂಡರ್ಸ್ಟುಡ್. ನೌ ಅಕಾರ್ಡಿಂಗ್ ಟು ಫಸ್ಟ್ ಸಬ್ ಕ್ವಶನ್, ಫಸ್ಟ್ ಸಬ್ ಕ್ವಶನ್ ಅಲ್ಲಿ ಏನಿದೆ ಸರ್, sin A ಅಂದ್ರೆ ಇದು 1 ಡಿವೈಡೆಡ್ ಬೈ 2 ಇಂಟು cos C ವ್ಯಾಲ್ಯೂ 1/2. ಅಂಡರ್ಸ್ಟುಡ್. ದೆನ್ ಪ್ಲಸ್ cos A √3/2 ಇಂಟು sin C √3/2. ಅಂಡರ್ಸ್ಟುಡ್. ವ್ಯಾಲ್ಯೂಸ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡ್ವಿ, ಆಮೇಲೆ ಅದರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂತೀವಿ. ದೆನ್ 1 ಇಂಟು 1 1, 2 2s 4. ಅರ್ಥ ಆಯ್ತು. ಪ್ಲಸ್ √3 ಇಂಟು √3 ಸರ್, √3 ಸ್ಕ್ವೇರ್, √3 ಸ್ಕ್ವೇರ್, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು, ಡಿವೈಡ್ ಬೈ 2 2s 4. ಅಂಡರ್ಸ್ಟುಡ್. ಅಂಡ್ ಅಗೇನ್ ಸೇಮ್ ಥಿಂಗ್ ಸರ್, ಇಫ್ ಡಿನಾಮಿನೇಟರ್ಸ್ ಆರ್ ಸೇಮ್ ದೆನ್ ನೋ ನೀಡ್ ಟು ಟೇಕ್ LCM. ಡಿನಾಮಿನೇಟರ್ ಸೇಮ್ ಇದ್ರೆ LCM ತಗೊಳ್ಳೋ ಅವಶ್ಯಕತೆ ಇಲ್ಲ. 1 ಇದೆ, √2 ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಉಳಿತು, 1 + 3 4, 4 ಕ್ಯಾನ್ಸಲ್ ಆಗಿ ಆನ್ಸರ್ ಇಸ್ 1. ಅರ್ಥ ಆಯ್ತು. ದೆನ್ ಸಬ್ ಕ್ವಶನ್ 2 ಮತ್ತೆ ಏನು, ಅದೇ ರಾಗ ಅದೇ ಹಾಡು. cos A ಅಂದ್ರೆ √3 ಡಿವೈಡೆಡ್ ಬೈ 2 ಇಂಟು cos C 1/2. ದೆನ್ ಮೈನಸ್ ಇದೆ, ಮೈನಸ್ sin A 1/2 ಇಂಟು sin C.
Sin C root 3 by 2. Okay. Understood? 1 into root 3 at root 3 into 1 root 3 divided by 2 2 is 4 minus 1 into root 3 divided by 4. We know that if same numbers are there and if a different sign ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ, so same number with different sign will cancel both, so the answer will be 0. ಅರ್ಥ ಆಯ್ತು? And the next question we will discuss in the next video. Thank you.